ಕತ್ತೆ ಹಿಡ್ಕೊಂಡು ಮಗ್ಚಾಕು. ಅಣ್ಣನೇ ಮಗ್ಚ ಕೈ ಇದ್ದಾಗೆ ಕೈಗೆ ಸಿಕ್ಕರೆ ತಿರುಗಿ ಬಿಸಾಕೋದೆ. ಅಣ್ಣ ಬರ್ಲಿ ಬರ್ಲಿ ಬರ್ಲಿ. ಹೀಗೆ 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 ಕೈಗೆ ಹಿಡ್ಕೊ. ಮೊದಲನೇ ಬಾರಿಗೆ ಸಿಕ್ಸರ್ ಹೊಡೆದಂಗೆ ಒಳ್ಳೆ ಧಾವಾಕ್ಕೆ ಪೈಲ್ವಾನ್ ಮಾರನ್ನ ತೆಂಗಿನ ಮುಂಡೆ ಎದ್ದಂಗೆ ಎದ್ದವನೆ ಪೈಲ್ವಾನ್ ಶ್ರೀಕಂಠೇಶ್ವರ. ಚಪ್ಪಾಳೆ. ಮಿಂಚಿನಲ್ಲೈತೆ ತಾವು. ಸಬಾಸ್ ಕಟ್ಟಿ ಮಾರ ಯಾವ ಮಾರಿದ್ರೆ ಆಗತ್ತೆ ನಿನ್ನ ಸ್ಥಿತಿ ಘನ ಘೋರ. ಈ ಬಸ್ರಿಗೆ ಮಂಚಿನ ಬೈಕೆ ಅಂದ್ರೆ ಈ ಮಾರಂಗು ಮಂಚಿನ ಬೈಕೆ ಶುರು ಆಗ್ಬಿಟ್ಟೈತೆ. ಅಣ್ಣ ಅಣ್ಣ ತಿನ್ಸು ಮಣ್ಣು ತಿನ್ಸು. ಸಾಕಾಗಿಲ್ಲ ಅಂದ್ರೆ ಹೇಳಿ ಇನ್ನೊಂದು ಗೋಡ್ ನಾನೇ ಮಣ್ಣು ತರಿಸ್ತೀನಿ. ಮಣ್ಣು ತಿನ್ಸು. ಇದು ಅನ್ಯಾಯ. ಮಾರ ಕಂಟಿ ಕಣ್ಣಿಗೆ ಮಣ್ಣು ಹಾಕಿ ಅನ್ಯಾಯದ ಡಾವ್ ಹಾಕ್ಯವನೆ. ಇದು ಮೋಸ. ಮೋಸ ಮೋಸ. 3 ನಿಮಿಷ ಮಾತ್ರ ಇದೆ. ಹಗಲ ಸಮಯ ಕೊಡಕ್ ಆಗಲ್ಲ. ಉಸ್ತಾದ್ ವೀರಣ್ಣನವರು ಪ್ಲೇ ಆಫ್ಗೆ ಮನವಿ ಮಾಡಿದ್ದಾರೆ, ಆದ್ರೆ ತೀರ್ಪುಗಾರರಿಂದ ನಕಾರ. ರೇ ಸ್ವಾಮಿ, ನೀವು ಕಾಸನ್ನು ಕೊಡಕ್ ಮುಂಚೆ ಅವನ್ ಹೆಂಗ್ರಿ ಆಟ ಶುರು ಮಾಡ್ದ? ಎದ್ದೇಳೋಣ ಅಣ್ಣ, ಹೇಳಣ್ಣ ಹೇಳು. ಜೈ ಆಂಜನೇಯ, ಜೈ ಆಂಜನೇಯ, ಜೈ ಆಂಜನೇಯ, ಜೈ ಆಂಜನೇಯ, ಜೈ ಆಂಜನೇಯ, ಜೈ ಆಂಜನೇಯ. ಜೈ ಆಂಜನೇಯ, ಜೈ ಆಂಜನೇಯ. ಅಣ್ಣ ಅಣ್ಣ ಎದ್ದೇಳು. ಅಣ್ಣ, ಅತ್ತಿಗೆ ಮತ್ತೆ ಅಮ್ಮವ್ರು ಬರ್ತವ್ರೆ, ಅವ್ನು ಎಳೆದು ಬೀಸಾಕಣ. ಸ್ನೇಹ, ಯಾರಾದ್ರೂ ಸಾಧಿಸ್ಬೇಕು ಅಂತ ಹೊಂಟಿದ್ರೆ ಅದನ್ನ ಮೆಚ್ಕೋಬೇಕು ಕಣವಿ. ಹಿಂಗ್ ಅಡ್ಡಿ ಆಗಬಾರ್ದು. ಈಗ ಸಿರಿ ಪಂದ್ಯ ಆಡದೆ ಹೋದ್ರೆ ನಾನು ಸೋಲ್ ಒಪ್ಕೊಂಡು ಎತ್ತಿ ಅಂತ ಆ ಹುಡುಗ ಜೀವನ ಪೂರ ಕೊರಗಬೇಕಾಯ್ತದೆ. ಇದೊಂದು ಅವಕಾಶ ಕೊಟ್ಟು ನೀವಿಬ್ರು ಅವನಿಗೆ ಬೆನ್ ತಟ್ಟಿ ಬೇಸನ್ನಿ. ನನ್ನ ಅಳಿಯ ಏನ್ ಬೇಕಾದ್ರೂ ಸಾಧಿಸ್ತಾನೆ. ಓದಿರೋ ಎಷ್ಟೋ ಜನಕ್ಕೆ ಇಲ್ದೇ ಇರೋ ಒಳ್ಳೆತನ ನನ್ನ ಅಳಿಯನ್ಗೈತೆ.
ಕೂತ್ ತಿಂದ್ರು ಕರಗದೆ ಇರೋಷ್ಟು ಆಸ್ತಿ ಮನೆಯಾಗೆ ಕೊಳಿತಾ ಇದ್ರುವೆ ಕುಸ್ತಿನಾಗ ಬಂದಿದ್ದ ದುಡ್ನಾಗೆ ಜಮೀನ್ ತಕೊಂಡು ಸ್ವಾಭಿಮಾನದಿಂದ ದುಡಿಬೇಕು ಅಂತಿರೋದು ನಿಂಗೋಸ್ಕರ, ನೀನು ಕೊಟ್ಟು ಮಾತ್ಗೋ. ಗತ್ತೆ ಗೆಲ್ತಾನವ್ವ. ಕಣ್ರಿ ಬಿಡ್ಬೇಡಿ ಶ್ರೀ, ನೀವ್ ಗೆಲ್ಲೇಬೇಕು. ಈ ಬಂಗಾರಮ್ಮನ್ ಮಗಂಗೆ ಸೋಲು ಅನ್ನೋದಿಲ್ಲಕ್ಕಲ್ಲ. ಎದ್ದೇಳ ಮ್ಯಾಕೆ, ಎದ್ದೇಳಿ ಶ್ರೀ. ಅಣ್ಣಯ್ಯ ಎದ್ದೇಳ ಅಣ್ಣಯ್ಯ. ಶ್ರೀ ಎದ್ದೇಳಿ ಶ್ರೀ, ಎದ್ದೇಳ. ಉಸ್ತಾದ್, ಕಂಟಿ ಮಾರನ್ ಡಾವ್ ಬಿಡಿಸ್ಕೊಳೋದಕ್ಕೆ ಹೊಸ ಡಾವ್ ಯಾವ್ದಾರು ಹೇಳ್ಕೊಡಿ ಉಸ್ತಾದ್. ಅದನ್ನ ಅಲ್ಲೋಗಿ ಹೇಳೋ ಅವಶ್ಯಕತೆ ಇಲ್ಲ. ನೀನು ಬಂಗಾರಮ್ಮನ್ ಮಗ ಅನ್ನೋದು ಗೆಪ್ತಿ ಇರ್ಲಿ ಕಂಟಿ. ಎದ್ದೇಳಿ ಮ್ಯಾಕೆ. ಅವ್ವ ಚಾಮುಂಡವ್ವ ಕಾಪಾಡವ್ವ. ಎದ್ದೇಳ ಕಂಟಿ, ಓಡಿಲ್ಲ. ಶ್ರೀ ಎದ್ದೇಳಿ. ಉಸ್ತಾದ್, ಹೆಣ್ಮಕ್ಳಿಂದ ದೂರ ಇರಿ ಅಂತ ನೀವ್ ಹೇಳಿದ್ರಿ. ಅವ್ರ ಜೊತೆಗಿದ್ರೆ ಕುಸ್ತಿ ಮ್ಯಾಗ ಆಸಕ್ತಿ ಇರಲ್ಲ ಅಂತಾನು ನೀವ್ ಹೇಳಿದ್ರಿ. ಇಲ್ಲ ಉಸ್ತಾದ್, ಅದ್ಯಾಕೋ ನನ್ನ ಇಸಿದಾಗೆ ತಪ್ಪು ಅನಿಸ್ತೈತೆ. ಇವ್ರಯ್ಯ ನನ್ ಬದುಕಿನ ಶಕ್ತಿ. ಇವ್ರ 4 ಜನ ನನ್ ಜೀವನದ ಆಧಾರ ಸ್ತಂಭಗಳಿದ್ದಂಗೆ. ಇವ್ರಿಲ್ಲ ಅಂದ್ರೆ ಕಂಟೆ ಇಲ್ಲ.
ಈ ನನ್ನವ್ವ ಪುಟ್ಟಕ್ಕ. ಇವ್ರು ಇರ್ಲಿಲ್ಲ ಅಂದಿದ್ರೆ ನಾನಿವತ್ತು ನೀ ಪಂದ್ಯಕ್ಕೆ ಬರ್ತೀನಿ. ನನ್ನಲ್ಲೂ ಒಬ್ಬ ಗೆಲ್ಲೋನವನೇ ಅಂತ ತೋರ್ಸ್ಕೊಟ್ಟಿದ್ದೆ ಈ ನನ್ನವ್ವ. ಫೋಟೋಗ್ರಾಫರ್ ಫೋಟೋ ಹಿಡಿಲ್ಲ. ಈಗ ನನ್ನ ಕೋಪ ಇಲ್ವಲ್ಲ ಮಿಸ್? ನನಗೆ ಗಂಟೆ ನನಗೆ ಏಳು ಪುಟ್ಟಕ್ಕ. ಅಮ್ಮವ್ರೆ, ಅಳಿ ಅಂದ್ರು ನಮ್ಮ ಮನೆಗೆ ಬಂದಿದ್ರು. ಏನಂತೆ? ಅವರು ಕುಸ್ತಿಯಾಗೆ ಗೆದ್ದಿದ್ದ ದುಡ್ಡನ್ನ ನನ್ನ ಕೈ ಕೊಟ್ಟವ್ರೆ. ನಾನು ಬೇಡ ಅಂದೆ ಅಮ್ಮವ್ರೆ. ಆದ್ರೆ ಅಳಿ ಅಂದ್ರೆ ಆ ದುಡ್ಡನ್ನ ನನ್ನ ಕೈಯಾಗಿ ಇಟ್ಬಿಟ್ಟು, ನನ್ನಂಗೆ ನಿಮ್ಗೆ ಮಗ ಇದ್ದಿದ್ರೆ ಅವನು ದುಡ್ಡು ತಂದು ಕೊಟ್ಟಿದ್ದನ್ನ ನೀವು ಇಸ್ಕೊತಿರ್ಲಿಲ್ವಾ ಅಂತ ಕೇಳಿ ಆ ದುಡ್ಡನ್ನ ನನ್ನ ಕೈಗಿಕ್ಕಿ ಮೆಸ್ನ ರಿಪೇರಿ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಹಂಗ್ ನೋಡಿದ್ರೆ ಈ ದುಡ್ಡು ಸೇರ್ಬೇಕಾದ ದುಡ್ಡು ನಿಮಗೆ, ಆ ದುಡ್ಡನ್ನ ನಿಮಗ್ ತಲುಪಿಸ್ಬೇಕು. ಅಳಿಯಂದ್ರಿಗೆ ಇದನ್ನ ಹೇಳ್ಬೇಡಿ, ಬೇಸರ ಮಾಡ್ಕೊಂತಾರೆ. ಈಗ ಕಾಸನ್ನ ನೀನು ನನಗ್ ಕೊಡ್ಬೇಕು ಅನ್ಕೊಂಡಿದ್ಯಾ ಪುಟ್ಟಕ್ಕ? ಇವತ್ತು ನಾಳಿಕೋ ಕಂಟಿಗ ಇಸಿಯಾಗ ಗೊತ್ತಾದ್ರೆ ಅವ್ ನಿನ್ ಮ್ಯಾಗ ಬೇಸರ ಮಾಡ್ಕೊಳಕ್ಕಿಲ್ವೇ? ಮಗನ್ನ ಕುಸ್ತಿಗೆ ಹೋಗದ್ ಬ್ಯಾಡ ಅಂತ ಹೇಳ್ದವಳು ನಾನು. ಆದ್ರೆ ನನ್ ಮಗ ಈಗ ನನ್ ಗೌರವನ ಇನ್ನು ಹೆಚ್ಚಿಗೆ ಮಾಡವನೆ. ಅದಕ್ಕೆ ಕಾರಣ ನೀನು ಪುಟ್ಟಕ್ಕ. ನಾನ್ ಕುಸ್ತಿಗೆ ಹೋಗೋದ್ ಬ್ಯಾಡ ಅಂತ ಹೇಳ್ದಾಗ್ಲು ನಾನು ಇರೋದ ಒಂದು ಮಾತಾಡ್ಲಿಲ್ಲ. ಪಾಪ ನನ್ ಕಂಟಿ ಅದ್ಯೋಟು ನೊಂದ್ಕಣ್ಣೋ ಯೋನು. ನಾವ್ ತಾಯಿ ಅಂದ್ರೆ ಹಿಂಗೆ ಅಲ್ವಾ ಪುಟ್ಟಕ್ಕ? ಒಂದೊಂದ್ಕಿಂತ ಸ್ಯಾನೆ ಸ್ವಾರ್ಥಿಗಳಾಗ್ಬಿಡ್ತೀವಿ. ನಮ್ಮ ಮಕ್ಕಳು ಎಲ್ಲಿ ಪೆಟ್ಟು ತಿಂದು ನೋವು ಮಾಡ್ಕೋತಾರೋ, ನಮ್ ದಾರಿ ಎಲ್ಲಿ ಬಿಟ್ಟೋಗ್ಬಿಡ್ತಾರೋ ಅನ್ನೋ ಚಿಂತೆ ನಮ್ಗೆ. ಆದ್ರೆ ನೀನು ನನ್ನ ಸ್ಥಾನನ ತುಂಬಿಟ್ಟೆ ಪುಟ್ಟಕ್ಕ. ನಿನ್ ಬಗ್ಗೆ ನಂಗೆ ಸ್ಯಾನೆ ಹೆಮ್ಮೆ ಐತೆ. ನಿನ್ನಂತವ್ರು ಇನ್ನೂ ಈ ಪ್ರಪಂಚದಾಗ ಅವ್ರ ಅಂತಾನೆ ನಂಗೆ ಆಶ್ಚರ್ಯ ಆಗ್ತೈತೆ ಪುಟ್ಟಕ್ಕ. ನನ್ನ ಮಗ ಕೊಟ್ಟ ಕಾಸನ್ನ ನೀನ್ ನಂಗೆ ಹೇಳ್ದೇನೆ ಹೆಂಗ್ ಬೇಕನ್ನ ಖರ್ಚು ಮಾಡ್ಕೋಬೋದಿತ್ತು. ಇಲ್ಲ, ಅದಕ್ಕೂ ನಂಗೂ ಸಂಬಂಧನೇ ಇಲ್ಲ ಅನ್ನಂಗೆ ನಿಂತವನೆ ಮಾಡಿಕೊಂಡು ಸುಮ್ಕಿರ್ಬೋದಾಗಿತ್ತು. ಆದ್ರೆ ನೀನು ನನ್ ಮಗಂಗೆ ಗೊತ್ತಾಗ್ದಂಗೆ ಆ ಕಾಸನ್ನ ನನ್ಗೆ ವಾಪಸ್ ಕೊಡ್ಬೇಕು ಅಂತಿದ್ಯಲ್ಲ. ನನ್ಗೆ ಹೇಳ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ಇಲ್ಲ ಅಮ್ಮವ್ರೆ, ಇದೇ ಸರಿ. ನಾನು ಆ ದುಡ್ಡನ್ನ ನಿಮ್ಗೆ ನೀನೇ ಮಾಡಿಕ. ನನ್ ಮಗ ಸರಿಯಾಗೆ ಮಾಡೋನೆ ಪುಟ್ಟಕ್ಕ. ನಿಂತವ ಬಡ್ಡಿ ತಕ್ಕಳಕ್ಕೂ ನಂಗೆ ಇಷ್ಟ ಇಲ್ಲ. ಆದ್ರೆ ತಕ್ಕಳ್ತಿರೋದಕ್ಕೆ ಕಾರಣ ನಿನ್ಗೂ ಸಂದಕ್ಕೆ ಗೊತ್ತೈತೆ. ನನ್ ಮನ್ಸ್ನಾಗೆ ನಿಂಗ್ ಬ್ಯಾರೇನೆ ಸ್ಥಾನ ಕೊಟ್ಟಿವ್ನಿ ಪುಟ್ಟಕ್ಕ. ನಂಗೆ ಯೋನ್ ಹೇಳ್ಬೇಕು ಅನ್ನೋದೇ ಗೊತ್ತಾಯ್ತಾ ಇಲ್ಲ ಅಮ್ಮವ್ರೆ. ಇದ್ರಾಗೆ ಏಳೋದು ಕೇಳೋದು ಯೋನು ಇಲ್ಲ ಪುಟ್ಟಕ್ಕ. ಆ ಕಾಸ್ನಾಗೆ ನೀನು ಮೆಸ್ನ ಸರಿಯಾಗಿ ರಿಪೇರಿ ಮಾಡಿಸ್ಕ. ನನ್ ಮಗನ ನಾನು ಸರಿಯಾದ ದಾರಿನಾಗೆ ಬೆಳೆಸಿವ್ನಿ ಅಂತ ಈಗ ನನಗ್ ಗೊತ್ತಾಯ್ತು. ಆದ್ರೂ ಅಮ್ಮವ್ರೆ, ಇದನ್ನ ಇಲ್ಗೆ ನಿಲ್ಸುಮ. ನೋಡ್ಪುಟ್ಟಕ್ಕ, ಈ ಮಾತನ್ನ ನಾನು ನನ್ನ ಮನ್ಸಾರೆ ಕೂಸಿ ಪಟ್ಕೊಂಡು ಹೇಳ್ತೀನಿ. ಇಲ್ಲ ಮಿಸ್ಸು,
ನಾನು ಹಂಗೆ ಕಾಯ್ಕೊಂಡು ಕುಂದ್ಕೊಳಕಿಲ್ಲ. ನಿಮ್ಗೆ ಹೇಳಿರೋ ಸುಳ್ಳನ್ನ ನಾನು ದಿಟ ಮಾಡ್ತೀನಿ. ನಾನು ವ್ಯವಸಾಯ ಮಾಡ್ತೀನಿ ಮಿಸ್ಸು. ಭೂಮಿ ತಾಯಿ ನನ್ನ ಆಕಾಡ್ದಾಗೆ ಸೋಲಾಕ್ ಬಿಡ್ನಿಲ್ಲ. ಇನ್ನ ವ್ಯವಸಾಯದಾಗ ಬಿಡ್ತಾಳ, ಕೈ ಹಿಡ್ದೇ ಹಿಡಿತಾಳೆ. ಒಳ್ಳೇದಾಗ್ಲಿ. ನೀವು ನನ್ನ ಜೊತೆ ಇದ್ರೆ ಎಲ್ಲ ಒಳ್ಳೇದೇ ಆಯ್ತದೆ. ನಾನು ನಿಮ್ಮ ಹೇಳಿರೋ ಎಲ್ಲಾ ಸುಳ್ಳಿಗೂ ಏಟೇ ಶಿಕ್ಷೆ ಕೊಟ್ಟರು ನಾನು ಒಪ್ಕೋತೀನಿ. ಆದ್ರೆ ನನ್ನ ಮಾತ್ರ ಬಿಟ್ಟೋಗ್ಬಿಡಿ ಮಿಸು. ನೀವಿದ್ರೆ ನಾನು ಗೆದ್ದಂಗೆ. ಮಿಸು, ಹಂಗಾದ್ರೆ ಮನ್ಸ ಆಸೆ ಪಡೋದೇ ತಪ್ಪ? ಖಂಡಿತ ಇಲ್ಲ. ನಿಜ ಏನಂದ್ರೆ ನಾವು ನಮ್ಗೆ ಎಟ್ಕೋದಕ್ಕೂ ಮೀರಿ ದೊಡ್ಡ ಕನ್ಸು ಕಾಣಲಿಲ್ಲ ಅಂದ್ರೆ ಅದು ತಪ್ಪು. ಹಂಗಾದ್ರೆ ನಾನು ಅತ್ಯಪ್ ಮಾಡಿಲ್ಲ ಬಿಡಿ. ಅಂದ್ರೆ ನೀವು ಕುಸ್ತಿ ಆಡಿರೋದೇ ದೊಡ್ಡ ಸಾಧನೆ ಅಂತ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀರ ಶ್ರೀ? ಹಂಗಲ್ಲ ಮಿಸು, ನಾನು ನಿಮ್ನ ಮದುವೆ ಆಗಿದ್ದೆ ಸಾಧನೆ ಅಂತ ಹೇಳ್ತಾ ಇದ್ದೆ. ಯಾಕೆ ಶ್ರೀ, ಮೈಕೈ ತುಂಬಾ ನೋವ್ತಿದ್ಯಾ? ಹಾಗೇನಿಲ್ಲ ಮಿಸು, ಮನೆ ಕಡೆ ಬೆಳಿಗ್ಗೆ ಇದ್ರೆ ಎಲ್ಲ ಸರಿ ಹೋಗ್ತದೆ. ಶ್ರೀ, ನೀವೊಂದು ಕೆಲಸ ಮಾಡಿ, ನೀವು ಬೆಡ್ ಮೇಲೆ ಮಲ್ಕೊಳ್ಳಿ. ನಿಮ್ಮ ದೇಹಕ್ಕೂ ಚೆನ್ನಾಗಿ ರೆಸ್ಟ್ ಸಿಗತ್ತೆ. ಮಿಸು, ನಾನು ಅಲ್ಲಿಗೆ ಬಂದೆ, ನೀವು ಇಲ್ಲಿ ಬಂದು ಮನೆ ಕಂತೀರಾ? ಬೇಡ ಬಿಡಿ. ಇಲ್ಲ ಇಲ್ಲ, ನಾನು ನಿಮ್ಮ ಜೊತೆ ಮೇಲೆ ಮಲ್ಕೋತೀನಿ. ಒಳ್ಳೆತನಕ್ಕೆ ನಿಮ್ಮನ್ನ ಕ್ಷಮಿಸ್ಬಿಡ್ಬೇಕು ಅಂತ ಅನ್ಸಿದ್ರು. ನೀವು ಹಿಂದೆ ಮಾಡಿರೋ ತಪ್ಪೆಲ್ಲ ನನ್ನ ಕಾಡ್ತಾ ಇದೆ ಶ್ರೀ. ನನ್ನ ಕನಸು ಗುರಿ ಎಲ್ಲ ಮರೆತು ನಾನು ನಿಮ್ಮ ಕಡೆನೇ ವಾಲ್ತಿದ್ದೀನಿ ಅಂತ ಅನಿಸ್ತಾ ಇದೆ. ಇಲ್ಲ, ನಾನು ಅನ್ಕೊಂಡಿರೋದನ್ನ ನಾನು ಯಾವುದೇ ಕಾರಣಕ್ಕೂ ಮರಿಬಾರ್ದು. ಇದು ಬರೀ ಒಂದು ಕೆಟ್ಟ ಕನಸು ಅಂತ ಅನ್ಕೊಂಡು ಮರೆಯಕ್ಕೆ ಸಾಧ್ಯನೇ ಇಲ್ಲ. ನನ್ನ ಗುರಿನ ಎಚ್ಚರಿಸಕ್ಕೆ ಬಂದಿರೋದು ಅಂತ ಅನ್ಕೋತೀನಿ. ನನ್ನ ಜೀವನದಲ್ಲಿ ಅದು ಏನೇ ಆಗಲಿ. ಇವನನ್ನ ಬೇಕಿತ್ತ ನವಿ? ನನ್ನ ಸಮಾಧಾನಕ್ಕೋಸ್ಕರ ರಂಗೋಲಿ ಬಿಡಿಸಿದ್ದೀನಿ ಕಣೆ. ನಮ್ಮನೆ ಹೆಂಗೆ ದೊಡ್ಡದಾಗ ರಂಗೋಲಿ ಬಿಡಿಸಿ ಬಣ್ಣ ತುಂಬಷ್ಟು ಜಾಗ ಇಲ್ವಲ್ಲ, ಇಲ್ಲಿ ಹೆಸರು ರಂಗೋಲಿ ಬಿಡ್ಬೇಕಾಟೆ. ಏನಕ್ಕ ಇಷ್ಟ ಆರಾಮಾಗಿದ್ಯಾ? ನೀವನ್ ಮಾಡ್ಬೇಕಿತ್ತು. ಕುಮಾರ್ ಅವ್ರಿಗೆ ಅಷ್ಟೊಂದು ಪೆಟ್ಟಾಗಿದೆ. ಪಾಪ ಅಲ್ವಾ? ಅಲ್ಲ ಅಕ್ಕ, ಬೆಟ್ಟನ ಓಡ್ಸಕ್ ಹೋಗಿ ಯಾರಾದ್ರೂ ಈ ತರ ಪೆಟ್ ಮಾಡ್ಕೋತಾರ? ನನ್ಗೆ ಯಾಕೋ ಎಲ್ಲೋ ಮಿಸ್ ಹೊಡಿತಿದೆ ಅನ್ಸ್ತಿದೆ. ಅಂದ್ರೆ ಯಾರೋ ಹೊಡೆದಿದ್ದಾರೆ ಅನ್ಸಲ್ವಾ ನಿನ್ಗೆ? ಮನೆ ಒಳಗೆ ಯಾರು ಬಂದು ಹೊಡಿತಾರೆ? ನೀನು ಒಳ್ಳೆ. ಕರೆಕ್ಟ್ ಅಕ್ಕ, ಅದೇ ಅದೇ ನನ್ನ ತಲೆನೂ ಕೊರಿತಿರೋದು. ಆದ್ರೆ ಅಕ್ಕ, ಅವ್ರು ನನಗೆ ಜ್ಯೂಸ್ ಕೊಟ್ರಲ್ಲ, ನನಗೆ ಹೆಂಗ್ ನಿದ್ದೆ ಹೇಳಿತು ಗೊತ್ತಾ? ನಾನು ರೆಕಾರ್ಡ್ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅನ್ಕೊಂಡೆ. ಆದ್ರೆ ನಾನು ಎತ್ತಿದ್ದೆ ಇವರೆಲ್ಲ ಬಂದಾಗ. ಕೆಲವನ್ಕಿತ ಹಂಗಿಯ ನಿದ್ರಾ ಮುದ್ದೇವಿ ಮೈ ಮೇಲೆ ಬರ್ತಾಳೆ ಅಂತ ಅವ್ವ ಹೇಳ್ತಿರ್ಲಿಲ್ವೇ? ಇಲ್ಲ, ನಿನ್ನಂತವನಿಗೆ ಕೆಲಸ ಕೊಟ್ಬಿಟ್ರೆ ಒಂದ್ ಮನೆಗ್ ಪೇಪರ್ ಹಾಕಷ್ಟ್ರಲ್ಲಿ 2 ದಿನದ ಪೇಪರು ಪ್ರಿಂಟ್ ಆಗೋಯ್ತೈತೆ.
ಮಾತಾಡಕ್ಕೇನು ಎಲ್ಲವನ್ನು ಮಾತಾಡ್ತಾನೆ. ಕಾಪಿ ತಕ್ಕಪ್ಪ ಹೋಗು. ಒಲಿಂಪಿಕ್ಸ್ ನಲ್ಲಿ ಹೆಣ್ಣು ಮಕ್ಕಳದೇ ಮೇಲುಗೈ. ತಕರಜಿ ಬಿಸಿ ಐತೆ ಬೇಕು ಕುಡ್ಕೊಂಬಿಡು. ಏನೈತೆ ಪೇಪರ್ ಹಾಕಿ ಸುದ್ದಿ? ಇನ್ನು ಕಾಪಿನಾಗ ಸಕ್ಕರೆ ಹಾಕಿಲ್ಲ ಅನ್ನೋದೇ ಸುದ್ದಿ. ಬ್ಯಾಡದಿರೋದಕ್ಕೆ ತಲೆ ಹಾಕಿ ಈಗಲೇ BP ಬಂದೈತೆ. ಇನ್ನು ಶುಗರ್ ಯಾಕೆ ಬರಬೇಕು? ಅದಕ್ಕೆ 2 ಸ್ಪೂನ್ ಸಕ್ಕರೆ ಹಾಕೋ ಕಡೆ ಅರ್ಧ ಸ್ಪೂನ್ ಹಾಕಿನಿ. ಆಟ ಅದು ಕಾಳಜಿ ಐತಲ್ಲ ಬಿಡು. ಏನಾರ ನೆಗದ್ ಬಿದ್ರೆ ನಾನು ಸೊಸೆ ಕಾಟ ಕೊಡೋರು ಯಾರು? ಏನಯ್ಯ ಒಳಗೆ ಗೊಣಗ್ತಾ ಇದ್ಯಾ? ಬರ್ಗೆಟ್ಟವ್ ನಂಗೆ ಆಡ ಪದಗಳನ್ನ ನುಂಕಬೇಡ. ಒಸಿ ಜೋರಾಗಿ ಹೇಳು. ಮನೆಯಾಗೆ ತಿಂಡಿ ಐತೆ, ಪೇಪರ್ನಾಗಿರೋ ಪದನೆಲ್ಲ ನೀನು ಒಬ್ಳೆ ನುಂಕೋಬೇಡ. ನಂಗೂ ಒಸಿ ಉಳಿಸು. ರಜೆ ಹಿಂಗ್ ಮುಖ ಸಿಂಡಿಸ್ಕೊಳ್ಳೋಂಥ ಸುದ್ದಿ ಏನ್ ಬಂದೈತೆ ಪೇಪರ್ನಾಗೆ? ಸೌತಿ ಫೋಟೋನ ಪೇಪರ್ನಾಗ ಹಾಕೋರೆ. ಅದನ್ನ ನನ್ನ ಬಾಯಿಂದಾನೆ ಕೇಳ್ಬೇಕಾ ನೀನು? ಪುಟ್ಟಮ್ಮಿ ಫೋಟೋ ಹಾಕೋರ? ಜೊತೆಗೆ ನಿನ್ ಫೋಟೋನು ಬಂದೈತೆ. ಯಾವ ಫೋಟೋ ಹಾಕೋರೆ? ಏನೇನ್ ಬರ್ದವ್ರೆ ರಜೆ? ಆರತಕ್ಷತೆಗೆ ಬರ್ಬೇಕು ಅಂತ ಬರ್ದವ್ರೆ. ಏನ್ ರಜೆ ಹಿಂಗ್ ಮಾತಾಡ್ತೀಯ? ಮತ್ತಿನ್ನಂಗೆ ಮಾತಾಡ್ಲಿ? ಇಲ್ಲ ನೋಡು, ಏನಯ್ಯ ಅಂಕಿಸಿತಾ ಇದ್ಯಾ? ಇವರಿಬ್ಬರ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಟು ತಿಲಾಂಜಲಿ ಆಡ್ಬೇಕು ಅಂತ ನಾನ್ ಕಾಯ್ತಾ ಇದ್ರೆ ಜೊತೆಯಾಗಿ ನಿಂತ್ಕೊಂಡು ನಗ್ತಾವ್ರೆ. ರಾಜೆ, ಬೀಗರು ಪಕ್ಕ ನಿಂತ ನಿನಗೇನು? ನೀನೇನಾದ್ರೂ ಸಾನವ್ರೆ ಆಯ್ತಾ? ಮುರಳಿ, ಯಾಕೋ ಇಷ್ಟು ಅವಸರದಲ್ಲಿ ಬಂದು ಅವಳಿಗೆ ತೊಂದರೆ ಕೊಡ್ತೀಯಾ? ಅಮ್ಮ ನಾನೇನು ಅವಸರ ಮಾಡ್ತಿಲ್ಲಮ್ಮ. ಸಾನವ್ರೆ ನೀವು ಆರಾಮಾಗಿ ರೆಡಿಯಾಗಿ, ನಾನು ಇವತ್ತು ಫುಲ್ಲು ನಿಮ್ ಜೊತೆನೆ. ಮುರಳಿ, ಸಾನಾ ಲಕ್ಕಿ ಕಣೋ. ನಿಮ್ ಭಾವನೂ ಇದ್ದಾರೆ. ಒಂದಿನಕ್ಕೂ ಸರ್ಪ್ರೈಸು ಇಲ್ಲ, ಎಂಥದೂ ಇಲ್ಲ. ನನಗೆ ಸರ್ಪ್ರೈಸ್ ಸಿಕ್ಕಿದೆ ಲೈಫಲ್ಲಿ, ನಾನು ಯಾರಿಗೆ ತಾನೇ ಕೊಡ್ಲಿ? ನೋಡು ನೋಡು, ಇತ್ತೀಚೆಗೆ ಈ ಥರ ಮಾತಾಡ್ತಾರೆ. ನನಗೆ ಒಂದು ಅರ್ಥ ಆಗಲ್ಲ. ಬಿಸ್ನೆಸ್ ಶುರು ಮಾಡೋ ಟೆನ್ಷನ್ ಬಾಬಾ. ಆ ಹಳೆ ಟಿಂಬರ್ ಫ್ಯಾಕ್ಟ್ರಿದು ಒಂದು ಡೀಲ್ ಇತ್ತಲ್ಲ, ಅದಕ್ಕೆ ಎಷ್ಟೋ ಕೊಡಬೇಕು ಅಂದಿದ್ರಲ್ಲ, ಅದಕ್ಕೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಜಸ್ಟ್ 1 ಮಂತ್ ಟೈಮ್ ಕೊಡಿ ಸಾಕು. ಅಯ್ಯೋ, ಅದೆಲ್ಲ ಪರವಾಗಿಲ್ಲ ಕಣೋ. ಅವ್ರ ರಿಲೇಟಿವ್ ಕಡೆಯಿಂದ ಆಗತ್ತೆ ಅಲ್ವಾ ಹೇಳಿ? ಅಂದ್ರೆ ಅಮ್ಮ 1 ನಿಮಿಷ. ರಾಧಾ ಮತ್ತೆ ಅತ್ತವನ್ ಪಟಾಕ ಕೊಡ್ತಿದ್ಯಾ? ಕಳ್ದವಾಗಿರೋರ್ನ ಹುಡ್ಕಕ್ಕೆ ಫೋಟೋ ತಾನೇ ಕೊಡ್ಬೇಕು. ಅತ್ತೆ ಮತ್ತೆ ರಾಧಾ ಕಾಣ್ತಿಲ್ವಾ? ಇಲ್ಲ, ನನಗೂ ಈಗ ತಾನೇ ಈಸಿಯಾಗಿ ಗೊತ್ತಾಗಿತ್ತು. ಅವ ನಿನಗೂ ಈಸಿಯ ಈಗ ಗೊತ್ತಾಯ್ತು ಅಂದ್ರೆ ಬೇರೆ ಎಲ್ಲನ ಹೋಗಿರ್ಬೋದು ಅಲ್ವೇ? ನಾನವೇ ಯಾಕೆ ಅವರು ಕಾಣೆ ಆಗೋರು ಅಂತ ಅನ್ಕೋಬೇಕು? ಇವತ್ತು ನಾವು ನೋಡ್ಕೊಂಡು ಆಮೇಲೆ ಹುಡುಗರನ್ನ ಬರಕ್ಕೆ ಹೇಳ್ಬೋದಿತ್ತಲ್ವೇ? ನಾವು ಅಂದ್ರೆ ನೀನು ಹುಡುಕ್ತಿದ್ಯಾ? ಆಸೆ ಮನೆ ಏರಿದ ಹುಡುಗಿ ಕನ್ಯೆಯಾಗಿ ಉಳ್ಕೊಂಬಿಟ್ಲು ಅಂದ್ರೆ ಊರ್ನವ್ರ ಮಾತು ಅಗ್ನಿಕುಂಡದಾಗ ಊರಿಯೋ ಬೆಂಕಿ ಇದ್ದಂಗಿರ್ತೈತೆ. ಒಬ್ಬ ಗಂಡಸಿನ ಜೀವನ ನೀರ್ನಾಗ ಕಾಣೋ ಬಿಂಬ ಇದ್ದಂಗೆ. ನೀರ್ ಕದಡಿದ್ರು 1-2 ಕ್ಷಣದಾಗೆ ಸರಿ ಹೋಗ್ಬಿಡ್ತೈತೆ. ಅದೇ ಒಂದು ಹೆಣ್ಣಿನ ಜೀವನ ಕನ್ನಡಿನ ಕಾಣೋ ಬಿಂಬ ಇದ್ದಂಗೆ.
ಒಂದು ಕಿತ ಅದು ಒಡೆದ್ರೆ ಮತ್ತೆ ಸರಿ ಮಾಡೋಕ್ಕಾಗಕ್ಕಿಲ್ಲ. ಪಾಪ ಹುಡುಗಿ ತಂದೇನು ತಪ್ಪಿಲ್ಲ ಅಂದ್ರು ಜೀವನದಾಗೆ ನಿನ್ನಿಂದಾಗಿ ನಷ್ಟ ಅನುಭವಿಸ್ತಾವಳೆ. ಅದನ್ನಂತೂ ತುಂಬಕ್ ಸಾಧ್ಯ ಇಲ್ಲ. ಕೊನೆ ಪಕ್ಷ ಅವ್ರನ್ನ ಹುಡ್ಕಕ್ಕಾದ್ರೂ ಸಹಾಯ ಮಾಡು. ಓಹೋ, ಎಲ್ರು ಚಪ್ಪಾಳೆ ತಟ್ಟಿ. ಮಹಾರಾಣಿಯವರು ದೇಶ ಸುತ್ತಕ್ಕೆ ಹೋಗ್ತಾ ಇದ್ದಾರೆ. ದೇಶ ಸುತ್ತಕ್ಕೆ ಹೋಯ್ತಾ ಇರೋದು ಮಹಾರಾಜನ ಜೊತೆನೆ ಅಲ್ವಾ ಅತ್ತೆಮ್ಮ? ನನ್ನ ಖುಷಿನೇಯ. ಹೌದು, ನಿಂಗೆ ಖುಷಿನೇ. ಓಸಿ ಸಿಕ್ಕಿದ್ರೆ ಯಾವ್ದನ್ ಬಿಡ್ತೀರಾ ನೀವೆಲ್ಲ? ಅಲ್ವೇ, ನಿಂಗೆ ನಾಚಿಕೆ ಆಗಲ್ವಾ? ನಿನ್ ಗಂಡ ನಿನ್ನನ್ ಮೆರೆಸೋದಿಕ್ಕೆ ಇನ್ಯಾರ ಹತ್ರನೋ ಕೈ ಚಾಚಿ ಕಾರ್ ತಂದಿದ್ದಾನೆ, ಅದು ಆ ವಿನೂತನ ಹತ್ರ. ಪಾಪ ಅದೇನ್ ಆಸೆ ಇಟ್ಕೊಂಡು ಆ ಹುಡುಗಿ ಕಾರ್ ಕೊಡ್ತೋ ಏನೋ. ನನ್ ಮಗ ಆ ಹುಡುಗಿ ಕೂತ್ಕೋಬೇಕಾಗಿರೋ ಜಾಗದಲ್ಲಿ ನೀನ್ ಕೂತ್ಕೋತೀಯ? ನಾಚಿಕೆ ಮಾನ ಮರ್ಯಾದೆ ಇರೋರು ಯಾರು ಈ ರೀತಿ ನಡ್ಕೊಳಲ್ಲ. ಆದ್ರೂ ಚಿತ್ರ ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಕಾರನ್ನ ನನ್ ಮಗನ್ಗೋಸ್ಕರ ಕೊಟ್ಟಿದ್ದಾಳೆ ಅಂದ್ರೆ ಸರ್ ನಾನು ಹೊರಡೋಣ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಕ್ಕ. ನಂದು ಸಹ ನಾಡ್ದೊಂದು ಪಿಕ್ ತೆಗಿತೀಯಾ? ಬಂತ? ಥ್ಯಾಂಕ್ಸ್ ಅಕ್ಕ. ಅಕ್ಕ ಫೋಟೋ ತುಂಬ ಚೆನ್ನಾಗಿ ಬಂದಿದೆ, ಥ್ಯಾಂಕ್ ಯು. ಸಾನ್ ಅವರೇ, ನಿಮಗೂ ಕಳಿಸಿದ್ದೀನಿ. ಹೊರಡೋಣ? ರೀ, ಒಂದು ನಿಮಿಷ, ನಾವು ಆ ಕಾರ್ನಾಗೆ ಹೋಯ್ತೀವಾ? ಹೌದು. ನಾನು ಬರೋಕ್ಕಿಲ್ಲ. ಯಾಕೆ ಸಾನ್ ಅವರೇ? ನಾನು ನನ್ನ ಗಂಡನ ಜೊತೆನಾಗೆ ಬೈಕ್ನಾಗ ಕೂತ್ಕೊಂಡು ತಪ್ಕೊಂಡು ಹೋಗಬೇಕು. ಕಾರ್ನಾಗ ಹೋದ್ರೆ ಏನು ಸಂದಾಗಿರ್ತೈತೆ ಹೇಳಿ? ಅಲ್ಲ ಸಾನ್ ಅವರೇ, ಲಾಂಗ್ ಡ್ರೈವ್ನ ಕಾರಲ್ಲಿ ಹೋದ್ರೇ ಚೆನ್ನಾಗಿರುತ್ತೆ. ನನ್ನ ಇಲ್ಲೇ ಎಲ್ಲಾದರೂ ಹತ್ರನಾಗೆ ಕರ್ಕೊಂಡೋಗಿ. ನಾನು ನಿಮ್ಮ ಜೊತೆ ಬೈಕ್ನಾಗ ಹೋಗೋದೇ ಇಷ್ಟ. ಮುಂದೆ ನಮ್ಮದೇ ಯಾವಾಗಾರು ಕಾರ್ ಬಂದಾಗ ಅದ್ರಾಗೆ ಹೋಗಮ್ಮ. ಈಗ ಬ್ಯಾಡ ರೀ. ಸರಿ, ನಾನು ಹೋಗಿ ಬೈಕ್ ತೆಗಿತೀನಿ, ನೀವು ಬನ್ನಿ. ಲಕ್ಷಾಂತರ ರೂಪಾಯಿ ಕಾರ್ ಕೊಟ್ರೂ ನನ್ನ ಮನ್ಸಿನಾಗಿರೋ ಪ್ರೀತಿನ ಯಾರ ಕೈನಾಗೂ ಕೊಡೋಕ್ಕಾಗಕ್ಕಿಲ್ಲ. ಸಾನವ್ರೆ ಬನ್ನಿ. ರೀ ಬಂದಿರಿ. ಅತ್ತೆ ಮುಂತಾವ ಆಶೀರ್ವಾದ ತಕತೀವ್ನೆ. ಅತ್ತೆಮ್ಮ ಆಶೀರ್ವಾದ ಮಾಡಿ. ಚಿತ್ರಕ್ಕ, ಮನೆ ಕಡೆ ಹುಷಾರು. ಇಲ್ಲಿ ಬೆಕ್ಕಿನ ಕಾಟ ಜಾಸ್ತಿನೇ ಐತೆ. ಯಾರೋ ನಿನ್ನ ಹೆಸರನ್ನ ಆಚೆ ಒಂದೇ ಸಂಖ್ಯೆ ಕರಿತಿದ್ರು, ಆದ್ರೆ ನಾನು ಆಚೆ ಹೋಗ್ಲಿಲ್ಲ. ನಿಮ್ದ ಒಂದು ಮಾತು ಕೇಳಬೇಕು ಅಂತೀವ್ನಿ. ನೀವು ಬಂಗಾರಮ್ಮನವ್ರತವ ಊರಿಗೆ ಹೋಯ್ತೀನಿ ಅಂತಲ್ವೇ ಹೇಳಿರೋದು? ಆದ್ರೆ ಎಲ್ಲ ಕಡೆಯೂ ನಿಮ್ಮಿಬ್ಬರು ಫೋಟೋ ತೋರಿಸಿ ಹುಡುಕ್ತಾವ್ರೆ. ಆದರೂ ನೀವು ಇಲ್ಲಿರೋ ಸುದ್ದಿ ನಂಗೆ ಗೊತ್ತಿದ್ರು ನಾನು ಹೇಳ್ದೆ ಬಂದ್ಬಿಟ್ಟೆ. ಅಮ್ಮವ್ರೆ, ನೀವು ಇಲ್ಲಿರೋದನ್ನ ನಾನು ಬಂಗಾರಮ್ಮನವ್ರ ತಾವು ಹೇಳ್ಬಿಡ್ತೀನಿ. ಪಾಪ ಅವ್ರು ನಿಮ್ಮನ್ನು ಕಾಣ್ದಿಗೆ ಎಷ್ಟು ಒದ್ದಾಡ್ತವ್ರೋ ಹೆಂಗ್ ಕತಿಯೋ. ಹಂಗೇನ ಮಾಡ್ಬಿಟ್ರೆ ನಾನು ಬದುಕೋಕಿಲ್ಲ ಪುಟ್ಟಕ್ಕ. ಅಯ್ಯಯ್ಯೋ, ಇದೆಯಾ ನೀ ಇಂಥ ಮಾತಾಡ್ತಿದ್ದೀರಿ? ನಮ್ಮನ್ನು ಹುಡುಕ್ತಿರೋರು ಬಂಗಾರಮ್ಮ ಅದ್ಕೆನೆ ಅಂತ ನಿಂಗೆ ಹೆಂಗ್ ಗೊತ್ತು? ಅದ್ಕೆನೆ ಕೇಳಿದ್ರ? ಇಲ್ಲ, ಹುಡುಕ್ತಿರೋರೆಲ್ಲ ಅವ್ರ ಕಡೆಯವರೇ. ಅವ್ರ ಕಡೆಯವರು ಬ್ಯಾರೆ ಉದ್ದೇಶಕ್ಕೂ ಹುಡುಕ್ತಿರ್ಬೋದು. ಬ್ಯಾರೆ ಉದ್ದೇಶಕ್ಕೆ ಅಂದ್ರೆ ನಮ್ಗದ್ಯಾ ಕಂಟಕಕ್ಕಾದಿದ್ಯೋ ಗೊತ್ತಿಲ್ಲ ಪುಟ್ಟಕ್ಕ. ಆದ್ರೆ ನೀನ್ ಮಾತ್ರ ಅವ್ರು ಮಾಡೋ ತಂತ್ರಕ್ಕೆ ತಲೆಜೀವ್ ಬೇಡ. ಅದಕ್ಕೆ ಯಾವಾಗ ಯೋನ್ ಮಾಡ್ತಾರೋ ಗೊತ್ತಾಗಕ್ಕಿಲ್ಲ. ನಾವು ಊರಾಗ ಇಲ್ದೇ ಇರೋ ವಿಷಯ ಗೊತ್ತಾಯ್ತೋ ಯೋನೋ. ಈ ವಿಷಯದಾಗೆ ನಂಗೆ ಅದಕ್ಕೆ ಮ್ಯಾಕೆ ನಂಬಿಕೆನೇ ಇಲ್ಲ.
ಅವ್ರಿಗೆ ನಮ್ಮ ಯಾಕೆ ಕಾಳಜಿ ಇದ್ದಿದ್ರೆ ಅವ್ರ ಮನೆಯಲ್ಲೇ ನಮ್ಗೆ ಉಳಿಸ್ಕೊತಿದ್ರು. ಅವ್ರ ಮನ್ಸ್ನಾಗೆ ನಮಗೆ ಜಾಗ ಇಲ್ಲ ಪುಟ್ಟಕ್ಕ. ಅವರಿಂದ ನಮ್ಗೆ ಅಪಾಯ ಐತೆ. ನೀನೇ ನಮ್ಮನ್ನು ಕಾಪಾಡಬೇಕು. ಅಯ್ಯ, ಬಂಗಾರಮ್ಮನವ್ರ ಬಗ್ಗೆ ನೀವ ಇಂತ ಮಾತಾಡ್ತಿರೋದು? ಕೆಲವು ವಿಷಯಗಳನ್ನ ನಾನು ನಿಮ್ಗೆ ಹೇಳಿಲ್ಲ. ಬಂಗಾರಮ್ಮನವ್ರ ಬಣ್ಣ ಆಚೆ ಬರಬಾರ್ದು ಅಂತ ನಾನು ಸುಮ್ಕೇವ್ನಿ. ಅಲ್ಲ ಪುಟ್ಟಕ್ಕ, ನನ್ನ ಮಗಿನ ಆಸ್ಪತ್ರೆನಾಗ ಬಿಟ್ಟಿದ್ದಷ್ಟೆ, ಇನ್ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಿಲ್ಲ. ಹಂಗೇನಾರ ಅವ್ರ ಮನಸ್ಸು ಮಾಡಿದಿದ್ರೆ ನನ್ನ ಕೂಸಿಟ್ಟೋದಕ್ಕೆ ಸರಿಯಾಗಿರೋಳು. ಇಲ್ಲ ಮೋರೆ, ಒಂದ್ಕಿತ ಬಂಗಾರಮ್ಮನವ್ರ ಮೇಲೆ ತೆಪ್ಪು ತಿಳ್ಕೊಂಡು ದೊಡ್ಡ ಅನಾಹುತನೇ ಆಗೈತೆ. ಇಲ್ಲ, ನಾನು ಈ ಇಸಿದಾಗೆ ಹಂಗೆ ಮಾಡೋಕ್ಕಿಲ್ಲ. ಪುಟ್ಟಕ್ಕ, ಬೇಕಾದ್ರೆ ನಿನಗೆ ಕೈ ಮುಗಿತೀನಿ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡು ಪುಟ್ಟಕ್ಕ. ನನ್ನ ಮಗಳು ಹುಷಾರಾದ ಮರುಕ್ಷಣಕ್ಕೆ ನಾನಿಲ್ಲಿ ಇರಕ್ಕಿಲ್ಲ. ಈಗ ನನ್ನ ಮಗಳ ಜೀವನನ ಸರಿ ಮಾಡಕ್ ಹೋಗಿ ಹಿಂಗೆ ಹಾಳು ಮಾಡವ್ರೆ. ಇನ್ನು ಅವ್ರ ಕೈಗೆ ಸಿಕ್ಕಿದ್ರೆ ನಮ್ಮ ಉಸಿರೇ ನಿಲ್ಲಿಸ್ಬಿಡ್ತಾರೆ ಪುಟ್ಟಕ್ಕ.